ಡೂ ವಾಟ್ ಯು ಲೈಕ್ ಆ್ಯಂಡ್ ಲೈಕ್ ವಾಟ್ ಯು ಡೂ. ವಿದ್ಯಾರ್ಥಿಗಳಿಗೆ ಇದೇ ಒಂದು ಸಂದೇಶ. ಯಾಕಂದರೆ ಅವರು ಜೀವನದಲ್ಲಿ ಜುಗುಪ್ಸೆ ಆಗೋದು ಬೇಕಾಗಿಲ್ಲ, ಒಂಥರ ಬೇಸರ ಆಗೋದು ಬೇಕಾಗಿಲ್ಲ. ರ್ಯಾಂಕ್ ನೋಡಿ, ರ್ಯಾಂಕ್ ಕಡಿಮೆ ಬಂದುಬಿಟ್ಟಿದೆ, ಓ ಆಗೋಯ್ತು ನನ್ನ ಜೀವನ ಅಂತ ಆ ಇದಕ್ಕೆ ಈ ನಿರ್ಣಯಕ್ಕೆ ಬರಲೇ ಕೂಡದು. ಯಾವತ್ತೂ ಕಾಲೇಜ್ನಲ್ಲಿ ಭಾಳ ಚೂಟಿಯಾಗಿದ್ದಾಗ, ಮಿಸ್ಚ್ಯೂಯಸ್ ಇದ್ದಾಗ ಅವನು ಅದಾದ ಮೇಲೆ ಅವರಿಗೆ ತಿಳುವಳಿಕೆ ಬಂದುಬಿಡುತ್ತೆ. ಯು ವಿಲ್ ಪುಟ್ ಮೋರ್ ಆ್ಯಂಡ್ ಮೋರ್ ಎಫರ್ಟ್. ಜೀವನದಲ್ಲಿ ಅವನು ಭಾಳ ಸಕ್ಸಸ್ ಆಗಿರ್ತಾನೆ. ಅದು ಇಂಜಿನಿಯರಿಂಗ್ ಸೀಟು ಇಂಜಿನಿಯರಿಂಗ್ ಕಾಲೇಜಲ್ಲಿ ಯಾವುದೋ ಒಂದು ಕಾಲೇಜ್ನಲ್ಲಿ ಸೇರಿಕೊಂಡಿರ್ತಾನೆ. ಬಟ್ ಆಫ್ಟರ್ ಇಂಜಿನಿಯರಿಂಗ್, ಆಫ್ಟರ್ ಯುವರ್ ಡಿಗ್ರಿ, ನಿರಂತರ ಪರಿಶ್ರಮ ಇದೆಯಲ್ಲ, ಅದೇ ಜೀವನಕ್ಕೆ ಅನುಕೂಲ ಆಗೋದು, ಅದೇ ಜೀವನಕ್ಕೆ ಒಂದು ಯಶಸ್ವಿ ತರೋದು. ಸೊ ಈಗ ಕಡಿಮೆ ರ್ಯಾಂಕ್ನವರು ಏನು ಬೇಸರ ಮಾಡ್ಕೊಳ್ಳೋದು, ಎಲ್ಲಿ ಓದಿದ್ರು ಅದು ಶಿಕ್ಷಣನೇ. ಈಗ ಆಧುನಿಕ ಸಮಯದಲ್ಲಿ ಈಗ ಪರಿಸ್ಥಿತಿ ಹೆಂಗಿದೆ ಅಂದರೆ, ಎನಿ ಟೈಮ್, ಎನಿವೇರ್, ಎನಿ ಒನ್, ಎನಿ ಲ್ಯಾಂಗ್ವೇಜ್, ಎನಿ ಮೀಡಿಯಾ, ಎನಿ ಡಿವೈಸ್, ಎನಿ ಅಮೌಂಟ್ ಆಫ್ ಟೈಮ್, ಎನಿ ಲೆಂತ್ ಆಫ್ ಟೈಮ್, ಎನಿ ಸಬ್ಜೆಕ್ಟ್, ಎನಿ ಡಿಸಿಪ್ಲಿನ್, ಎನಿ ಡಿಸಿಪ್ಲಿನ್, ಸಬ್ಜೆಕ್ಟ್, ಎನಿ ಪ್ರೊಫೆಷನ್. ಸೊ ನೀನು ಒಂದೇ ಸಬ್ಜೆಕ್ಟ್ನಲ್ಲಿ ಓದ್ಬಿಟ್ಟು ನಾನು ಓಕೆ ಅದರಲ್ಲಿ ಭಾಳ ಉನ್ನತ ಸ್ಥಾನಕ್ಕೆ ಹೋಗ್ತೀನಂತ ಏನು ಬೇಕಾಗಿಲ್ಲ. ಯು ಮಸ್ಟ್ ಬಿ ಇಂಟರ್ ಡಿಸಿಪ್ಲಿನರಿ ಸಬ್ಜೆಕ್ಟ್ ಓದಬೇಕು. ಇಂಜಿನಿಯರಿಂಗ್ ಓದಿದ್ರೆ ಆ ಜೊತೆಯಲ್ಲಿ ಇನ್ನೊಂದು ಸಬ್ಜೆಕ್ಟ್ ಓದಬೇಕು. ಡಬಲ್ ಡಿಗ್ರಿ ತಗೊಳ್ಬೋದು, ಟ್ರಿಪಲ್ ಡಿಗ್ರಿ ತಗೊಳ್ಬೋದು, ಸ್ಕಿಲ್ ಬೇಸ್ ಕೋರ್ಸಸ್ ತಗೊಳ್ಬೋದು. ಸೊ ನಿರಂತರ ಪ್ರಯತ್ನ. ಒಂದು ಸಬ್ಜೆಕ್ಟ್ ತಗೊಂಡ ಮೇಲೆ, ಒಂದು ಕಾಲೇಜ್ ತಗೊಂಡ ಮೇಲೆ, ಡಿಗ್ರಿ ಇಸ್ ನಾಟ್ ಜಸ್ಟ್ ಉದ್ಯೋಗ ಕೊಡುತ್ತೆ ಅಂತಿಲ್ಲ. ಡಿಗ್ರಿಗೆ ಬೇಕಾಗಿರೋದು ಉದ್ಯೋಗ, ಕೌಶಲ್ಯ ಕೌಶಲ್ಯ ಆಧಾರಿತ ಶಿಕ್ಷಣ ಪಡೆದಿದ್ದೀರಾ, ಉದ್ಯೋಗ ಆಧಾರಿತ ಶಿಕ್ಷಣ ಪಡೆದಿದ್ದೀರಾ ಅಂತ ಪ್ರಶ್ನೆ ಬರುತ್ತೆ. ಇದು ಪ್ರಶ್ನೆ ಬಂದಾಗ ಕಾಲೇಜು ವ್ಯತ್ಯಾಸ ಮಾಡಲ್ಲ, ನೀವು ಯಾವ ಸಬ್ಜೆಕ್ಟ್ ಮಾಡಿದ್ರಂತೂ ವ್ಯತ್ಯಾಸ ಬರಲ್ಲ. ನೀವು ಎಲ್ಲಿ ಯಾವ ಥರ ಮಾಡ್ತಾ ಇದ್ದೀರಾ, ವೆದರ್ ಇಟ್ ಈಸ್ ಎ ರೆಗ್ಯುಲರ್ ಕೋರ್ಸ್, ಈವ್ನಿಂಗ್ ಕೋರ್ಸ್, ಪಾರ್ಟ್ ಟೈಮ್ ಕೋರ್ಸ್, ಆನ್ಲೈನ್ ಕೋರ್ಸ್, ನೀವು ಯಾವುದನ್ನು ಮಾಡಿ ಚೆನ್ನಾಗಿ ಮಾಡಿದಾಗ ಉದ್ಯೋಗ ಸಿಕ್ಕುತ್ತೆ, ಜೀವನದಲ್ಲಿ ಯಶಸ್ವಿ ಆಗುತ್ತೆ. ಸೂಪರ್ ಸರ್. ರ್ಯಾಂಕ್ ಬಂದಿಲ್ಲ ಅಂದರೆ ಅವ್ರಿಗೆ ಅದನ್ನು ಹೇಳ್ತಾರೆ. ರ್ಯಾಂಕ್ ಬಂದ್ರೂ ಅಷ್ಟೇ, ರ್ಯಾಂಕ್ ಬಂದಿಲ್ಲ ಅಂದರೆ ಇದು ಶುರು, ಇನ್ನೂ ಭಾಳ ಜೀವನ ಇದೆ, ಇನ್ನೂ ಕೆಲಸ ಮಾಡೋದು ಭಾಳ ಸಾಕಷ್ಟು ಇದೆ. ರ್ಯಾಂಕ್ ಇಸ್ ಒನ್. ಇದು ಆ ಸಮಯಕ್ಕೆ ರ್ಯಾಂಕ್ ಬರದೇ ಇರ್ಬೋದು, ಬಟ್ ಅವನ ಡೆಸ್ಟಿನಿ ಇಟ್ ಮೈಟ್ ಬಿ ಶೋಯಿಂಗ್ ಎ ರ್ಯಾಂಕ್ ಲೇಟರ್. ಲೈಫ್ನಲ್ಲಿ ಸಕ್ಸಸ್ ಆಗಬೇಕಂದ್ರೆ ನಿರಂತರ ಪ್ರಯತ್ನ, ಇದು ಒಂದು ಪ್ರಯತ್ನ. ಇದು ಸಣ್ಣ ಪ್ರಯತ್ನ ಬಟ್ ಇಂಪಾರ್ಟೆಂಟ್ ಪ್ರಯತ್ನ. ಸೊ ಇದರಲ್ಲಿ ನೀವು ರ್ಯಾಂಕ್ ಕಡಿಮೆ ಬಂದುಬಿಟ್ರೆ ಬೇಸರ ಆಗೋದು ಏನು ಅವಶ್ಯಕತೆ ಇಲ್ಲ ಅಂತ ನನ್ನ ಸಂದೇಶ. ಎಸ್ ಸರ್, ನಾನು ಅದಕ್ಕೆ ಮೊದಲೇ ಹೇಳಿದೆ, 11 ಪದವಿಯನ್ನು ಪಡೆದಿರೋದು ನೀವು. ಈ ವಿಚಾರದ ಬಗ್ಗೆ ಮಾತಾಡ್ತಾ ಹೋದ್ರೆ ಒಂದು ದಿನ ಸಾಕಾಗಲ್ಲ ಸರ್.